ನೋಡಿ, ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಲೆಯನ್ನ ಧರಿಸಿ ಬರತಕ್ಕಂಥ ಒಂದು ಪದ್ಧತಿ ಇದೆ. ಸೂರ್ಯಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವರ್ಷಕ್ಕೆ 2 ಬಾರಿ ಮಾಲೆಯನ್ನು ಧರಿಸ್ತಾ ಇರ್ತಾರೆ. ಅಂದರೆ ಹನುಮ ಜಯಂತಿ ಸಮಯದಲ್ಲಿ ಮತ್ತು ರಥಸಪ್ತಮಿ ಸಮಯದಲ್ಲಿ. ಅಂದರೆ ಹನುಮ ಜಯಂತಿ ಸಮಯದಲ್ಲಿ ಹನುಮ ಮಾಲೆಯನ್ನ ಧರಿಸ್ತಾ ಇರ್ತಾರೆ. ಈ ಹನುಮ ಮಾಲೆಯನ್ನ ಕಾರ್ತಿಕ ಮಾಸದಲ್ಲಿ ಹಾಕಿ ಹನುಮ ಜಯಂತಿ ದಿವಸ ಹನುಮ ಮಾಲೆಯನ್ನ ವಿಸರ್ಜಿಸ್ತಾ ಇರ್ತಾರೆ. ಈ ಹನುಮ ಮಾಲೆಯನ್ನು ಧರಿಸೋದ್ರಿಂದ ನಮಗೆ ನಮ್ಮ ದೇಹದಲ್ಲಿರ್ಬೋದು, ನಮ್ಮ ಮನೆಯಲ್ಲಿರ್ಬೋದು, ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಹೋಗ್ತದೆ. ಆಂಜನೇಯರ ಕಡೆ ಯಾವುದೇ ನೆಗೆಟಿವ್ ಎನರ್ಜಿ ಅನ್ನೋದು ಸುಳಿಯೋದಿಲ್ಲ. ಅಂದರೆ ಯಾವುದೇ ಪ್ರೇತ, ಭೂತ, ಒಂದು ಮಾಟ ಮಂತ್ರಗಳು ಯಾವುದು ಕೂಡ ಅದು ಕಾಡೋದಿಲ್ಲ. ಹೀಗಾಗಿ ಸಾಮಾನ್ಯವಾಗಿ ಎಲ್ಲ ಭಕ್ತಾದಿಗಳು, ಇಲ್ಲಿ ನಡ್ಕೊಳ್ತಕ್ಕಂತಹ ಭಕ್ತಾದಿಗಳು ಕೂಡ ಮತ್ತು ಬೇರೆಯವರು ಕೂಡ ಇತ್ತೀಚೆಗೆ ಹೊಸ ಭಕ್ತಾದಿಗಳು ಕೂಡ ಈ ಹನುಮ ಮಾಲೆಯನ್ನು ಧರಿಸಿ ಹನುಮ ಜಯಂತಿ ದಿವಸ ಬಂದು ಹನುಮ ಮಾಲೆಯನ್ನು ತೆಗಿತಾ ಇರ್ತಾರೆ. ಅಂದರೆ ಈ ಹನುಮ ಮಾಲೆಯನ್ನ ನಾವು ಆಂಜನೇಯನ ಮಾಲೆಯನ್ನ ಧರಿಸೋದ್ರಿಂದ ನಮಗೆ ಎಲ್ಲ ರೀತಿಯ ಋಣಾತ್ಮಕ ಶಕ್ತಿಗಳು ಹೋಗ್ತಾ ಇರ್ತದೆ. ಯಾವುದೇ ರೀತಿಯ ಮಾಟ ಮಂತ್ರ ತಗೊಳ್ಳೋದಿಲ್ಲ, ಕೆಟ್ಟ ದೃಷ್ಟಿ ತಗೊಳ್ಳೋದಿಲ್ಲ, ಕಣ್ಣು ದೃಷ್ಟಿ ತಗೊಳ್ಳೋದಿಲ್ಲ. ನಾವು ಎಷ್ಟೋ ಸಲ ನಾವು ಹೇಳ್ತಾ ಇರ್ತೀವಿ, ಯಾಕೆಂದರೆ ನಮ್ಮ ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಗಿರ್ತದೆ, ಮತ್ತು ನಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಲಾಸ್ ಆಗ್ತಾ ಇರ್ಬೋದು, ನಮ್ಮ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಆಗ್ತಾ ಇರ್ತದೆ, ಮತ್ತು ನಮ್ಮ ದುಡ್ಡು ಕಾಸಿಗೆ ಸಮಸ್ಯೆ ಇರ್ತದೆ. ಹೀಗೆ ನಾನಾ ರೀತಿಯ ಸಮಸ್ಯೆಗಳು ಕೂಡ ಕಾಡ್ತಾ ಇರ್ತದೆ. ಇದು ಯಾಕಪ್ಪ ಅನ್ನೋದಂದರೆ ಎಷ್ಟೋ ಸಲದ ಈ ಕಣ್ಣು ದೃಷ್ಟಿ ಅನ್ನೋದು ಆಗ್ತಾ ಇರ್ತದೆ. ನಾವು ಅದಕ್ಕೆ ಒಂದು ಗಾದೆಯನ್ನು ಹೇಳ್ತಾ ಇರ್ತಾರೆ, ಈ ಕಲ್ಲೇಟು ತಡ್ಕೋಬೋದು, ಕಣ್ಣೇಟು ತಡೆಯೋಕ್ಕಾಗಲ್ಲ ಅಂತೇಳಿ. ಹೀಗಾಗಿ ನಮಗೆ ಈ ಒಂದು ಹನುಮ ಮಾಲೆಯನ್ನು ಧರಿಸ್ತಕ್ಕಂಥ ಒಂದು ಪದ್ಧತಿ ಮೊದಲಿನಿಂದಲೂ ಕೂಡ ಈ ಒಂದು ದೇವಾಲಯದಲ್ಲಿ ಇದಿದೆ. ಈ ಹನುಮ ಮಾಲೆಯನ್ನ ಈ ಕಾರ್ತಿಕ ಮಾಸದಲ್ಲಿ, ಅಂದರೆ ಸಾಮಾನ್ಯವಾಗಿ ಯಾರು ಕೂಡ ಕಾರ್ತಿಕ ಮಾಸದಲ್ಲಿ ಮಾಂಸಾಹಾರವನ್ನ ಸೇವಿಸೋದಿಲ್ಲ. ಮಾಂಸಾಹಾರಿಗಳು ಕೂಡ ಮಾಂಸಾಹಾರವನ್ನು ಸಾಮಾನ್ಯವಾಗಿ ಸೇವಿಸೋದಿಲ್ಲ. ಹೀಗಾಗಿ ಕಾರ್ತಿಕ ಮಾಸದಲ್ಲಿ ಮಾಂಸಾಹಾರವನ್ನು ಕೂಡ ಯಾರು ಸೇವನೆ ಮಾಡೋದಿಲ್ಲ. ಹೀಗಾಗಿ ಕಾರ್ತಿಕ ಮಾಸದಲ್ಲಿ ಈ ಹನುಮ ಜಯಂತಿಯ ಒಂದು ಹನುಮನ ವ್ರತವನ್ನ ಮಾಡಿ ಹನುಮ ಜಯಂತಿ ದಿವಸ ಬರ್ತಾ ಇರ್ತಾರೆ. ವಿಶೇಷವಾಗಿ ಈ ನಾವು ಆಂಜನೇಯನನ್ನ ನಾವು ಶಕ್ತಿ, ಭಕ್ತಿ, ಯುಕ್ತಿಯ ಸಂಕೇತ ಅಂತ ಕರಿತಿರ್ತೀವಿ. ಇಲ್ಲಿ ಆಂಜನೇಯ ಶಕ್ತಿಯ ಸಂಕೇತಬಹುದು, ಭಕ್ತಿಯ ಸಂಕೇತಬಹುದು, ಯುಕ್ತಿಯ ಸಂಕೇತಬಹುದು. ಹೀಗಾಗಿ ನಾವು ಆಂಜನೇಯ ಅಂದರೆ ವಿಶೇಷವಾದ ಶಕ್ತಿ ಹೊಳತಕ್ಕಂಥವನು. ಮತ್ತು ಆಂಜನೇಯ ಅಂದರೆ ಇಲ್ಲಿ ವಿಶೇಷವಾಗಿ ಯಾಕೆ ಅಂತಂದರೆ ಈತ ಇಲ್ಲಿ ಅದರೊಳಗೂ ವಿಶೇಷವಾಗಿ ಸೂರ್ಯಪುರದಲ್ಲಿ ದಕ್ಷಿಣಾಭಿಮುಖವಾಗಿದ್ದಾನೆ. ಇಲ್ಲಿ ಸೂರ್ಯಾಂಜನೇಯ ಸ್ವಾಮಿ ಅಂದರೆ ಸೂರ್ಯ ಮತ್ತು ಆಂಜನೇಯ ಅಂದರೆ ಗುರು ಮತ್ತು ಶಿಷ್ಯ ಒಟ್ಟಿಗೆ ನೆಲೆಸಿದ್ದಾರೆ. ಮತ್ತೆ ಇಡೀ ಏರಿಯಾ ವಾಸ್ತು ಪ್ರಕಾರವಾಗಿರೋದ್ರಿಂದ ಇಲ್ಲಿ ನಾವು ಹನುಮ ಮಾಲೆಯನ್ನು ಧರಿಸ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ಅವರಿಗೆ ಆ ಒಂದು ಫಲಗಳು ಸಿಗ್ತಾ ಇರ್ತದೆ. ಅವರ ಕಷ್ಟಗಳು ಕೂಡ ಪರಿಹಾರ ಆಗ್ತಾ ಇರ್ತದೆ.